ಸಂಘರ್ಷ ಸಮಿತಿ ಪರಿವರ್ತನಾವಾದ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯ ಪ್ರಧಾನ ಸಂಚಾಲಕರಾದ ಎಂ ಗೋವಿಂದರಾಜು ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ವತಿಯಿಂದ ಕೋಲಾರದ ಬಂಗಾರಪೇಟೆ ಸರ್ಕಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಮಾಲಾರ್ಪಣೆ ಮಾಡಿ ಬೈಕ್ ರ್ಯಾಲಿ ಮುಖಾಂತರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಭಾರತ ದೇಶದ ಶ್ರೇಷ್ಠ ಗ್ರಂಥವಾದ ಸಂವಿಧಾನವನ್ನ ಸಮರ್ಪಣೆ ಮಾಡಿ 75 ವರ್ಷಗಳೇ ಕಳೆದಿದೆ. ದಿನದಂದು ಯಥಾವತ್ತಾಗಿ ಯಾವುದೇ ಸರ್ಕಾರಗಳು ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. ಸಂಪೂರ್ಣವಾಗಿ ಜಾರಿ ಮಾಡಬೇಕು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ಜಾರಿಗೆ ತರುವುದು ಸಂವಿಧಾನಬದ್ಧವಾಗಿದ್ದು, ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ದತ್ತಾಂಶಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು, ಅದರಂತೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಒಳ ಮೀಸಲಾತಿಯನ್ನ ನೀಡಿ ಆದೇಶ ಹೊರಡಿಸಬೇಕು. ಎಸ್ಸಿಪಿ ಮತ್ತು ಟಿಎಸ್ಪಿ ಕಾಯ್ದೆಯ ಸೆಕ್ಷನ್ 7ರ ಪ್ರಕಾರ ಪರಿಶಿಷ್ಟ 1000 ಕೋಟಿ ಅನುದಾನವು ಇದರಲ್ಲಿ ಜಾತಿಗಳು ಮತ್ತು ಧರ್ಮಗಳಿಗೆ ಹಣ ದುರ್ಬಳಕೆ ಆಗುತ್ತಿದೆ. ಆದ್ದರಿಂದ ಸೆಕ್ಷನ್ ಸಿ 7ರ ರದ್ದುಗೊಳಿಸಬೇಕು. ಹಕ್ಕುಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾಗಿದ್ದ ಜೆ ಕೃಷ್ಣಪ್ಪನವರು ದಿವಂಗತರಾಗಿದ್ದು, ಅವರಿಗೆ ಸಂತಾಪವನ್ನ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ದೋಮಸಂದ್ರ ಮುನಿರಾಜು, ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಅಣೀಕರಹಳ್ಳಿ ಕೃಷ್ಣಪ್ಪ, ರಾಜ್ಯ ಸಂಚಾಲಕರಾದ ಸುಗೊಂಡಹಳ್ಳಿ ವೆಂಕಟೇಶ್, ಮುಖಂಡರಾದ ನಂಜುಂಡಪ್ಪ ಪಾಸ್ವಾನ್, ಜಿಲ್ಲಾ ಸಂಘಟನೆ ಸಂಚಾಲಕರಾದ ನಾರಾಯಣ ಸ್ವಾಮೀಜಿ, ವೀರಪ್ಪನ ಮುನಿರಾಜು ಮತ್ತು ದೇವರಾಜ್, ಮಣಿ, ಸಂತೋಷ್, ಕಾವ್ಯ ಬಿಎಸ್ ಇನ್ನಿತರ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಿರಿಯ ಹೋರಾಟಗಾರರಾದಂತಹ ನಮ್ಮ ಗುರುಗಳಾದಂತಹ ವರ್ತೂರು ಜೆ ಕೃಷ್ಣಪ್ಪನವರ ಶ್ರದ್ಧಾಂಜಲಿಯನ್ನು ಇವತ್ತಿಗೆ 26 ದಿವಸ ಆಗಿದೆ. ಅವರ ಹೋರಾಟದ ಹಾದಿಯಲ್ಲಿ ನಾವು ನಡೆದಂಥವರು. ಇವತ್ತು ನಮ್ಮ ಜಿಲ್ಲೆಯ ನಾಯಕರುಗಳಿಗೆ ಕೆಲವರಿಗೆ ಅವರಿಗೆ ದೈವಾಧೀನರಾಗಿದ್ದಾರೆ ಅಂತ ಕೆಲವರು ಗೊತ್ತಿರಲಿಲ್ಲ. ನಾನು ನಮ್ಮ ಜಿಲ್ಲೆಯ ನಾಯಕರುಗಳಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ, ವಿಶೇಷವಾಗಿ ನಮ್ಮ ರಾಜ್ಯ ಪ್ರಧಾನ ಗಮನಕ್ಕೆ ತಂದಾಗ ಅವರು ಯೋಚನೆ ಮಾಡದೆ ಅದೆಷ್ಟೇ ಇರಲಿ ಏನೇ ಇರಲಿ ಜನವರಿ 26ನೇ ತಾರೀಕು ಸಂವಿಧಾನ ಸಾರ್ವಜನಿಕ ದಿನದಂದು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅನ್ನತಕ್ಕಂಥ ತೀರ್ಮಾನವನ್ನು ಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡಿದ್ರು. ಹಾಗಾಗಿ ಎಲ್ಲ ನಾಯಕರುಗಳು ಸಹ ಇವತ್ತು ಅವರಿಗೆ ಗೌರವ ಸಲ್ಲಿಸುವುದರ ಮುಖಾಂತರವಾಗಿ ಹಿರಿಯ ಹೋರಾಟಗಾರರು, ಮಾಜಿ ತಾಲೂಕು ಬೋರ್ಡು ಅಧ್ಯಕ್ಷರಾಗಿರ್ತಕ್ಕಂಥವರು, ಕೋಲಾರ ಜಿಲ್ಲೆ ಅಂದರೆ ಅವರಿಗೆ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಾಣ. ಕೋಲಾರ ಅಥವಾ ಮಾಲೂರು, ಮುಳಬಾಗಿಲು, ಕೋಲಾರ ಜಿಲ್ಲೆ ಅಂದರೆ ಅವರಿಗೆ ಬಹಳ ಪ್ರೀತಿಯಾದಂತಹ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಆದರೂ ಒಂದ್ಸರಿ BSPಯಿಂದ MLA ಕಂಟೆಸ್ಟ್ ಕೂಡ ಮಾಡಿದ್ರು. ಆಗ ವಿಶೇಷವಾಗಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು ಅವರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಅವರ ಚಿಂತನೆಗಳನ್ನು, ಅವರ ಹೋರಾಟಗಳ ಮುಖಾಂತರ ನಾವು ಅವರಿಗೆ ಬೆಂಬಲ ಕೊಡುವ ರೀತಿಯಲ್ಲಿ ನಾವೆಲ್ಲರೂ ಅವರ ಜೊತೆಯಲ್ಲಿ ಇರ್ತಕ್ಕಂಥವರು. ಇವತ್ತಿಗೆ 26 ದಿವಸ ಆಗಿದೆ. ನಮ್ಮನ್ನು ಅವರು ಅಗಲಿ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಅವರ ಹೋರಾಟ ಚಿಂತನೆಗಳನ್ನು ನಾವು ಯಾರೂ ಮರೆಯುವಂತಿಲ್ಲ. ಅವರು ನಡೆದಂಥ ಹಾದಿಗಳಲ್ಲಿ ನಾವು ಇನ್ನೂ ಮುಂದೆ ನಡಿಬೇಕಾಗಿದೆ. ಭಾಳಷ್ಟು ವಿಚಾರವಂತರು, ಅವ್ರಿಗೆ ಎಷ್ಟೇ ಕೆಲಸ ಇರಲಿ, ಏನೇ ಇರಲಿ, ಮನೆಯಲ್ಲಿ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು, ಭಗವಾನ್ ಬುದ್ಧರ ಚಿಂತನೆಗಳನ್ನು ನಮ್ಮ ಗಮನಕ್ಕೆ ತರ್ತಕ್ಕಂಥವರು. ಅಷ್ಟು ವಯಸ್ಸಾಗಿದ್ರು ಕೂಡ ಅವರು ಮಾಡಿದಷ್ಟು ಹಾರ್ಡ್ ವರ್ಕ್ ಕೆಲಸಗಳು ನಾವು ಯಾರೂ ಮಾಡ್ತಾ ಇರಲಿಲ್ಲ. ಇಡೀ ದಿವಸ ಮೇಲ್ಗಡೆ ರೂಮಲ್ಲಿ ವಿಚಾರಗಳನ್ನು ಬರೆಯೋರು, ವಿಚಾರಗಳನ್ನು ನಮಗೆ ತಿಳಿಸೋರು. ಅಂತಹ ನಾಯಕರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ, ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.
ಅವರ ಕುಟುಂಬದ ಎಲ್ಲರೂ ಸಹ ಒಳ್ಳೆಯ ಒಂದು ಮನಃಶಾಂತಿಯಿಂದ ಇರಲಿ ಅಂತ ಹೇಳಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನ ಎರಡು ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಅದಕ್ಕೆ ಶುರು ಮಾಡ್ಬಿಟ್ಟು ಇದನ್ನು ಯಾರು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ ಇದನ್ನು ಜೀವಂತ ಮತ್ತೆ ಪಡ್ಕೊಂತಾರೆ, ಅಂಗೀಕಾರವಾಗಿದ್ದಂಥ ದಿನ. ಇದರ ಮಹತ್ವ ಕೂಡ ನಮ್ಮಲ್ಲಿ ಹೆಚ್ಚು ಹೆಚ್ಚು ತಿಳುವಳಿಕೆ ಆಗ್ತಾರೆ ಜನಗಳಲ್ಲಿ ಕೂಡ. ಜನಗಳೇ, ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಒಂದು ಗ್ರಂಥ ಇದ್ದಂಗೆ ಸಂವಿಧಾನ. ಈ ಸಂವಿಧಾನ ಅಂತಕ್ಕಂಥ ಒಂದು ಗ್ರಂಥನ ನಮಗೆ ಬರೆದುಕೊಟ್ಟಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೆ ದಾರಿದೀಪವಾಗಿ ಇವತ್ತಿಗೂ ಕೂಡ ಜನಗಳ ಮಧ್ಯದಲ್ಲಿ ಜೀವಂತವಾಗಿದ್ದಾರೆ ಅಂತಲೇ ನಾವು ಭಾವಿಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ನನಗೂ ಮತ್ತು ಈ ಬಹುಜನ ಚಳುವಳಿಗಳಿಗೆ ಸಂಬಂಧ ಹೆಂಗಪ್ಪ ಅಂತ ಹೇಳಿದ್ರೆ, ನಮ್ಮ ತಂದೆಯವರು 1992-93ರಲ್ಲಿ ಬಹುಜನ ಸಮಾಜ ಪಕ್ಷಕ್ಕೆ ಸೇರ್ಪಡೆ ಆದಾಗ ಇವ್ರ ಜೊತೆಗೆ ನಾನು ಕೂಡ ಆನೇಕಲ್ ತಾಲೂಕಲ್ಲಿ ಮೊಟ್ಟ ಮೊದಲಿಗೆ ಗೋವಿಂದರಾಜನವರು ಭಾಳ ಕ್ಯಾಂಪ್ಗಳು ಮಾಡೋರು. ಆದರೆ ಈ ಬಹುಜನ ಸಮುದಾಯದ ಹೋರಾಟಗಾರರು ಯಾರಿದ್ದಾರೆ, ಚಳುವಳಿಗಾರರು ಯಾರಿದ್ದಾರೆ, ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವು ಮಹಾರಾಜರಿಂದ ಹಿಡಿದು ಪ್ರತಿಯೊಬ್ಬರ ಒಂದು ವಿಚಾರಗಳನ್ನ ಇವರು ಕ್ಯಾಂಪ್ಗಳಲ್ಲಿ ನಮಗೆ ಕೂಡಿಸಲ್ಲ. ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು. ಅವತ್ತಿನಿಂದ ಕೂಡ ಜೊತೆ ಒಡನಾಟನ ತುಂಬ ಚೆನ್ನಾಗಾಯಿತು. ಮತ್ತು ಆ ವಿಚಾರಗಳನ್ನ ಅವತ್ತು ನಾವು ತಿಳ್ಕೊಂಡಿರೋದು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಮತ್ತು ಅದು ಒಂಥರ ನಮಗೆ ಹೋರಾಟದ ಆದಿ ಆಗಿರ್ಬೋದು, ಶಕ್ತಿನೂ ಆಗಿರ್ಬೋದು. 6 ದಿನ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅನಿರೀಕ್ಷಿತ ಘಟನೆ ಆಗೋಯ್ತು. ಸೊ ಅದರಿಂದ ನಮಗೆ ನಷ್ಟನ ಭರಿಸ್ಲಿಕ್ಕೆ ಆಗೋದಿಲ್ಲ, ಆ ಥರ ದುಃಖ ಇದೆ. ಬಟ್ ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಅದು ದುಃಖನ ನೋವನ್ನು ಆ ನೋವನ್ನು ನೀಗಿಸ್ಲಿಕ್ಕೆ ನಿಮ್ಮನ್ನೆಲ್ಲ ನೋಡಿದಾಗ ನಮ್ಗೆ ಒಂಥರ ಶಕ್ತಿ ತುಂಬಿದಂಗೆ ಆಗ್ತದೆ. ಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಾರಿಯಾಗಲಿ ಜಾರಿಯಾಗಲಿ ಸಂವಿಧಾನ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ ಸಂವಿಧಾನ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ ಸಂವಿಧಾನ ಜಾರಿಯಾಗಲಿ. बोलो बाबा साहब अम्बेडकर की, बोलो भारत संविधान की, बोलो भारत संविधान की. ದಲಿತರಾರು ಕುರಿಗಳಲ್ಲ, ದಲಿತರಾರು ಕುರಿಗಳಲ್ಲ, ದಲಿತರಾರು ಕುರಿಗಳಲ್ಲ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ, ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ ರಾಜ್ಯ ಪ್ರಧಾನ ಬೆಳೆಸುತ್ತಾ ಸಮಾನತೆಯ ಬೆಳೆಸುತ್ತಾ, ಅನ್ಯಾಯವ ಅಳಿಸುತ್ತಾ ಸಮಾನತೆಯ ಬೆಳೆಸುತ್ತಾ, ಕೋಟಿ ಕಂಠ ಕೂಗಿ ಏಳುವೆ ಬಾಬಾ ಅಂಬೇಡ್ಕರ ಜಿಂದಾಬಾದ್, ಬಾಬಾ ಅಂಬೇಡ್ಕರ ಜಿಂದಾಬಾದ್, ಬಾಬಾ ಅಂಬೇಡ್ಕರ ಜಿಂದಾಬಾದ್. ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ ಮುಸಲ್ಮಾನ ಪ್ರತಿಭಟನಾ ಧರಣಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲು ಈ ದಿನ ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ ವೃತ್ತದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ದ್ವಿಚಕ್ರ ವಾಹನಗಳ ರ್ಯಾಲಿ ಮುಖಾಂತರ ಬಂದು ಇಲ್ಲಿ ನಾವು ಸೇರ್ಕೊಂಡಿದ್ದೇವೆ. ಮತ್ತು PTCL ಕಾಯ್ದೆ ವಿಚಾರ ಏನಿವತ್ತು PTCL ಕಾಯ್ದೆ ಕಾಲಮಿತಿಯನ್ನು ರದ್ದು ಮಾಡಿ ಸರ್ಕಾರ ಒಂದು ಆದೇಶವನ್ನ ಮಾಡ್ತು. ಆದ್ರೆ ಆದೇಶ ಸರಿ ಇಲ್ಲ ಅಂತ ಹೇಳಿ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಸರಿ ಇಲ್ಲ, ಅವೈಜ್ಞಾನಿಕವಾಗಿರ್ತಕ್ಕಂಥ ಆದೇಶ ಸರ್ಕಾರ ಮಾಡಿದೆ ಅಂತ ಹೇಳಿ ನಮ್ಮ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ಒಂದು ಆದೇಶವನ್ನ ಮಾಡಿದೆ.
ಹಾವೇರಿ ಜಿಲ್ಲಾಧಿಕಾರಿಗಳು ವರ್ಸಸ್ ಗೌರಮ್ಮ ಅಂತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಸರಿ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಮಾಡಿದೆ. ಆದ್ರೆ ಇದುವರೆಗೂ ಸಹ ಅದು ಜಡ್ಜ್ಮೆಂಟ್ ಆಗಿ 2 ತಿಂಗಳಾಗಿದೆ. ಇದುವರೆಗೂ ಸಹ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಿಲ್ಲ. ಇದರ ಅರ್ಥ ಏನು? ನಾವು ಯೋಚನೆಯನ್ನ ಮಾಡಬೇಕು. 2 ತಿಂಗಳಾದ್ರೂ ಸಹ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಿಲ್ಲ. ಈ ಮೇಲ್ಮನವಿ ಸಲ್ಲಿಸಿದ ಕಾರಣ ಇವತ್ತು ಸಾವಿರಾರು ಎಕರೆ ಭೂಮಿಗಳು PTCL ಕಾಯ್ದೆ ಏನು ಬಂಡವಾಳ ಶಾಹಿಗಳ ಪರವಾಗಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವರ ಪರವಾಗಿ ಇವತ್ತು ಆದೇಶಗಳನ್ನ ಮಾಡ್ತಾರೆ. ಇದನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಬೇಕು. ಮತ್ತು SCP ಮತ್ತು TSP ಕಾಯ್ದೆಯಲ್ಲಿ ಈಗಾಗಲೇ 24 ಮತ್ತು 25 ಸಾಲಿನ ಬಜೆಟ್ನಲ್ಲಿ 38,000 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಆದ್ರೆ ಈ 38,000 ಕೋಟಿ ಹಣ ಬೇರೆ ಕೆಲಸಕ್ಕೆ ಅದು ಉಪಯೋಗಿಸಬಾರದು. ಯಾವುದೇ ಬೇರೆ ಕೆಲಸಗಳಿಗೆ ಉಪಯೋಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಉಪಯೋಗಿಸಬೇಕು. ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದಾರೆ. ಆದ್ರೆ ಈ ತಿದ್ದುಪಡಿಯಲ್ಲಿ ಕೆಲವು ನ್ಯೂನತೆಗಳಿದೆ. ಈ ನ್ಯೂನತೆಗಳನ್ನ ಸರಿಪಡಿಸಬೇಕಂತ ಹೇಳಿ ನಮ್ಮ ಒತ್ತಾಯದಲ್ಲಿದೆ. ನಂತರ ಏನು ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸುಮಾರು ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ಹೆಂಡ ಬೇಡ ಭೂಮಿ ಬೇಕು, ಹೆಂಡ ಬೇಡ ವಸತಿ ಶಾಲೆ ಬೇಕು ಅಂತೇಳಿ ಹೋರಾಟ ಮಾಡಿದ್ರಂತ ಅದರ ಪ್ರತಿಫಲವಾಗಿ ಇಡೀ ರಾಜ್ಯದಲ್ಲಿ ಸುಮಾರು 850 ವಸತಿ ಶಾಲೆಗಳಿದ್ದಾವೆ. ಈ ವಸತಿ ಶಾಲೆಗಳಲ್ಲಿ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಬಡವರ ಮಕ್ಕಳು ಇವತ್ತು ಆ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಆ ಶಾಲೆಗಳು 10ನೇ ತರಗತಿವರೆಗೂ ಮಾತ್ರ ಇದ್ದಾವೆ. ಆದ್ರೆ ಅದನ್ನ PUC ಮತ್ತು ಡಿಗ್ರಿಯನ್ನ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸಂವಿಧಾನದ ಆಶಯಗಳಂತೆ ನೀವೇನು ಹಕ್ಕುಗಳನ್ನು ಒತ್ತಾಯ ಮಾಡ್ತಾ ಇದ್ದೀರಾ ಅದನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಕಟಿಬದ್ಧವಾಗಿದೆ. ನಮಗೆ ನೋಡಿ ಸರ್ ಸ್ಮಶಾನ ವಿಚಾರಗಳು ಮಾಲೂರು ಬೇಡ, ನಾನು ಬೇರೆ ಇಲ್ಲ. ನಮಗೆ ಮನವಿ ಕೊಟ್ಟಿದ್ದಾರೆ ಸರ್, ನಮಗೆ ಮನವಿ ಕೊಟ್ಟಿದ್ದಾರೆ, ತಹಸೀಲ್ದಾರ್ ರೆಫರ್ ಮಾಡಿದ್ದಾರೆ. ಇದು ಸಮಸ್ಯೆ ಬಗೆಹರಿಲ್ಲ. ಅದೇ ಮೂಲಕ್ಕೆ ಜಾಗ ಇತ್ತು ಅದು